ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಇವತ್ತು ಸಮಾವೇಶಗಳ ಸುದ್ದಿಯೇ ಎಲ್ಲೆಲ್ಲೋ ಕಂಡು ಬರ್ತಾ ಇದೆ. ಬಿಜೆಪಿ ಸಮಾವೇಶ ಆಯಿತು, ಜೆಡಿಎಸ್ ಸಮಾವೇಶ ಆಯಿತು, ಇವತ್ತು ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶ, 3 ವರ್ಷಗಳ ಸಾಧನೆಯ ಸಮಾವೇಶದ ಕುರಿತಂತೆ ಇವತ್ತು ಭಾರಿ ದೊಡ್ಡ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ. ಆದರೆ ನಿನ್ನೆ KN ರಾಜಣ್ಣ ಆಡಿರ್ತಕ್ಕಂಥ ಮಾತು ಇಡೀ ಸಮಾವೇಶದ ಏನು ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶದ ಮತ್ತು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಎತ್ತಿ ಹಾಕಿಬಿಟ್ಟಿದೆ. ಸಮಾವೇಶದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರೋದಿಲ್ವಾ? ಸಮಾವೇಶದ ಒಂದಷ್ಟು ದಿನಗಳಲ್ಲೇ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ? ಆ ಸ್ಥಾನಕ್ಕೆ ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗಿ ಬರ್ತಾರಾ? ದಲಿತ ಸಿಎಂ ಕೂಗು ಪೂರೈಕೆ ಆಗುತ್ತಾ? DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋದೇ ಇಲ್ವಾ? ಈ ಎಲ್ಲದರ ಕುರಿತಂತೆ ಈಗ ಚರ್ಚೆ ಶುರುವಾಗಿದೆ. ಈ ಕುರಿತಂತೆ ಅಂದರೆ ರಾಜಣ್ಣನವರ ಮಾತು, ಮಾತಿನ ಮರ್ಮ, ಅದರ ಹಿಂದಿನ ಉದ್ದೇಶ, ಒಳಸುಳಿ ಒಳದನಿ ಎಲ್ಲವೂ ಕೂಡ ನಿಮಗೆ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, KN ರಾಜಣ್ಣ, ತುಮಕೂರಿನ ರೆಬಲ್ ಶಾಸಕ KN ರಾಜಣ್ಣ, ಕಾಂಗ್ರೆಸ್ ಪಕ್ಷದ ಒಂದು ರೀತಿಯ ಆಂಗ್ರಿ ಯಂಗಮಾನ್ KN ರಾಜಣ್ಣ ಅವರ ಹೇಳಿಕೆಗಳೇ ಹಾಗೆ. ಅವರು ಹೇಳಿದ್ರು ಅಂದರೆ ಸಿಡಿಗುಂಡು ಸಿಡಿದು ಬಿಡುತ್ತೆ. ಯಾರ ಬಗ್ಗೆ ಏನು ಬೇಕಿದ್ರು ಅವರು ನಿರ್ಭೀತಿಯಿಂದ ನಿರ್ಭಿಡೆಯಿಂದ ಮಾತನಾಡ್ಬಿಡ್ತಾರೆ. ರಾಜಣ್ಣ ನಿನ್ನೆಯಷ್ಟೇ ಮಾತನಾಡಿರ್ತಕ್ಕಂಥ ಮಾತುಗಳು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಸಂಚಲನವನ್ನ ಹುಟ್ಟು ಹಾಕಿವೆ. ಯಾಕಂದ್ರೆ ಇವತ್ತು ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೀತಾ ಇದೆ. ಈ ಹಂತದಲ್ಲಿ ನಿನ್ನೆ ರಾಜಣ್ಣ ಆಡಿರ್ತಕ್ಕಂಥ ಮಾತು ಅದು ಕಾಕತಾಳೀಯವೋ ಅಥವಾ ಪ್ಲಾಂಟೆಡ್ ಅಂತ ಹೇಳ್ತಾರೆ. ಅಂದರೆ ಒಂದು ವಿಚಾರವನ್ನ ಇಷ್ಟಪಟ್ಟು ಅದನ್ನ ಪ್ಲಾಂಟ್ ಮಾಡುವಂಥ ವಿಚಾರವೋ ಅಥವಾ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇದೆಯೋ ಅಥವಾ ನಿಜವಾಗ್ಲೂ ಮುಖ್ಯಮಂತ್ರಿ ಬದಲಾವಣೆಯ ಒಂದು ಸಮಯ ಅವಕಾಶ ಹತ್ತಿರಕ್ಕೆ ಬಂದುಬಿಟ್ಟಿದೆಯೋ, ಜಿ ಪರಮೇಶ್ವರ್ ಅವರಿಗೆ ಈ ಒಂದು ಮುಖ್ಯಮಂತ್ರಿ ಗಾದಿ ಸಿಗುವಂಥದ್ದು ಹತ್ತಿರ ಆಗಿಬಿಟ್ಟಿದೆಯೋ ಅನ್ನುವಂಥ ಚರ್ಚೆಗಳು ಹುಟ್ಟು ಹಾಕ್ತಾ ಇವೆ. ನೋಡಿ, ಈಗಾಗಲೇ ಇವತ್ತು ಸಾಧನಾ ಸಮಾವೇಶಕ್ಕೆ ಮುಂದಾಗಿರ್ತಕ್ಕಂಥದ್ದು CM ಸಿದ್ದರಾಮಯ್ಯನವರು ಈಗಾಗಲೇ ಒಂದು ರೀತಿಯ ರೆಕಾರ್ಡ್ ಅನ್ನ ಕರ್ನಾಟಕದಲ್ಲಿ ಬರೆದು ಬಿಟ್ಟಿದ್ದಾರೆ. ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರ್ತಕ್ಕಂಥ ದಾಖಲೆ ದೇವರಾಜ ಅರಸು ಅವರ ಒಂದು ಹೆಸರಲ್ಲಿತ್ತು. ಅದನ್ನು ಅಳಸಿ ಹಾಕಿ ಸಿದ್ದರಾಮಯ್ಯನವರು ಮುನ್ನುಗ್ಗಿಬಿಟ್ಟಿದ್ದಾರೆ. ಆಯ್ತಾ, 8 ವರ್ಷಗಳು ಇವತ್ತಿಗೆ ಸಿದ್ದರಾಮಯ್ಯನವರು ಆಸ್ ಎ ಮುಖ್ಯಮಂತ್ರಿಯಾಗಿ 8 ವರ್ಷಗಳನ್ನು ಪೂರೈಸಿದ್ದಾರೆ. ಕಳೆದ ಅವಧಿಯಲ್ಲಿ 5 ವರ್ಷ, ಈ ಅವಧಿಯಲ್ಲಿ 3 ವರ್ಷ. ಹಾಗಾಗಿ ಇದು ಒಂದು ರೆಕಾರ್ಡ್. ಜೊತೆಗೆ ಸಿದ್ದರಾಮಯ್ಯನವರು ಏನೇನು ಅಂದ್ಕೊಂಡಿದ್ರು ಅವೆಲ್ಲವೂ ಕೂಡ ಗಳಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ರಾಜಣ್ಣ ಅವರು ಯಾಕೆ ಈ ಹೊತ್ತಲ್ಲಿ ಒಂದು ರೀತಿ ಖುಷಿಯನ್ನ ಸಂಭ್ರಮವನ್ನ ಪಡಬೇಕಾಗಿರ್ತಕ್ಕಂಥ ಸಾಧನೆಯನ್ನ ಹಾಡಿ ಹೊಗಳಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಣ್ಣ ಅವರು ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಯಾಕೆ ಚರ್ಚೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದಲ್ವಾ? ಎಕ್ಸಾಕ್ಟ್ಲಿ ಇಲ್ಲೇ ಇರತಕ್ಕಂಥದ್ದು ವಿಚಾರ. ಎಲ್ಲೋ ಬಹುತೇಕ ರಾಜಣ್ಣನವರಿಗೆ ಈ ಕುರಿತ ಹಿಂಟ್ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ. ಅಂದರೆ ಈ ಸಾಧನಾ ಸಮಾವೇಶ ಮುಗೀತು ಹೇಗೂ, 3 ವರ್ಷ ಮಾಡಿದ್ರಿ ಹೇಗೂ, ಉಳಿದಿರ್ತಕ್ಕಂಥದ್ದು 2 ವರ್ಷ, ಒಟ್ಟಾರೆ 8 ವರ್ಷ ಮುಖ್ಯಮಂತ್ರಿ ಗಾದಿಯನ್ನು ಅನುಭವಿಸಿದ್ದೀರಿ. ನಮ್ಮ ದೇವರಾಜ ಅರಸು ಅವರ ಒಂದು ಅತಿ ಹೆಚ್ಚು ದಿನಗಳ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಆ ಒಂದು ಅವಧಿಯನ್ನು ಕೂಡ ದಾಟಿದ್ದೀರಿ, ಇನ್ನೇನು ಬಿಟ್ಕೊಟ್ಬಿಡಿ ಅನ್ನುವಂಥ ಮಾತನ್ನ ಎಲ್ಲೋ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಹೇಳಿದೆಯಾ? ಹಾಗಾಗಿ ರಾಜಣ್ಣನವರು ಈ ರೀತಿಯ ಕುರ್ಚಿ ಬದಲಾವಣೆಯ ಮಾತುಗಳನ್ನು ಆಡ್ತಿದ್ದಾರಾ ಅನ್ನುವಂಥ ಚರ್ಚೆ, ಪ್ರಶ್ನೆಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿಕೊಂಡಿದೆ. ಸಿದ್ದರಾಮಯ್ಯನವರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವಾ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಯಾರು ಏನು ಬಿಟ್ಕೊಳಕ್ಕೇನು ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂತ ಭಿಕ್ಷೆ. ಇದರ ಜೊತೆಗೆ ನೀವು ಒಂದು ವಿಚಾರವನ್ನು ಗಮನ ಹರಿಸಬಹುದು. ನೋಡಿ, ಸಾಧನಾ ಸಮಾವೇಶ ನಡೀತಾ ಇರತಕ್ಕಂಥದ್ದು ಎಲ್ಲಿ ಇವತ್ತು? ಅದು ತುಮಕೂರಿನಲ್ಲೇ. ತುಮಕೂರು ಯಾರ ಜಿಲ್ಲೆ? ಇದೇ KN ರಾಜಣ್ಣ ಮತ್ತು ಆ ಜಿಲ್ಲೆಯಿಂದ ಬಹಳ ದೊಡ್ಡ ಸ್ಥಾನಕ್ಕೆ ಏರಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲೆ ಅಲ್ವಾ? ಈ ಒಂದು ಸಾಧನಾ ಸಮಾವೇಶದ ಎಲ್ಲ ಜವಾಬ್ದಾರಿಯನ್ನ ಹೊತ್ತುಕೊಂಡು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮುಂದಾಳತ್ವದಲ್ಲಿ ನಡೆಸ್ತಾ ಇರತಕ್ಕಂಥವ್ರು ಯಾರು? ಇದೇ ಜಿ ಪರಮೇಶ್ವರ್. ಹಾಗಾದ್ರೆ ಮುಖ್ಯಮಂತ್ರಿ ಸ್ಥಾನ ಒಂದು ವೇಳೆ
ಅದು ಬೇರೆಯವರಿಗೆ ಬದಲಾಗಬೇಕು ಅನ್ನೋಂಥದ್ದೇ ಆದರೆ ಮೊದಲ ಹೆಸರು ಯಾರ್ದು? ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದು. ದಲಿತ ಸಿಎಂ ಕೂಗು ಬಹಳ ದಿನಗಳಿಂದ ಕೇಳಿ ಬರ್ತಾ ಇದೆ, ಅದು ಕೂಡ ಪೂರೈಕೆ ಆದ ಹಾಗಾಗುತ್ತೆ. ಪರಮೇಶ್ವರ್ ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ 2013ರಲ್ಲಿ, ಅದು ಕೂಡ ಪೂರೈಕೆ ಆದಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸೋದೇ ಆದರೆ ಪರಮೇಶ್ವರ್ ಅವ್ರಿಗೆ ಕೊಡಿ ಅನ್ನುವಂಥ ಮಾತನ್ನ ರಾಜಣ್ಣ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಮತ್ತೊಂದು ಮಾತನ್ನ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಕುರಿತಂತೆ. ಡಿ ಕೆ ಶಿವಕುಮಾರ್ ಅವರ ಮುಂಚೆಯಿಂದನೂ ಕೂಡ, ಅವರಿಗೂ ಮುಂಚೆ ಪರಮೇಶ್ವರ್ ಅವರ ಶ್ರಮಕ್ಕೆ ಕೂಲಿ ಸಿಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಸದ್ಯಕ್ಕೆ ಒಂದಷ್ಟು ವಿಚಾರಗಳು ಬರ್ತವೆ. ಸಿಎಂ ಬದಲಾವಣೆ ಫಿಕ್ಸ್ ಆಗಿಬಿಟ್ಟಿದೆಯಾ ಹೈಕಮಾಂಡ್ ಮನಸ್ಸಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು ಪ್ರಮುಖ. ಮತ್ತು 3 ವರ್ಷಗಳ ಸಾಧನಾ ಸಮಾವೇಶದ ನಂತರ ಸಿದ್ದರಾಮಯ್ಯ ರಿಸೈನ್ ಮಾಡಬೇಕು ಅನ್ನುವಂಥದ್ದು ನಿನ್ನೆ ನಡೆದ ಕೇರಳದ ಸತೀಶನ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ರು. ರಾಹುಲ್ ಗಾಂಧಿ ಬಂದಿದ್ರು, ಪ್ರಿಯಾಂಕಾ ಗಾಂಧಿ ಬಂದಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ರು, ಡಿ ಕೆನೂ ಇದ್ರು, ಸಿದ್ದರಾಮಯ್ಯನವರು ಇದ್ರು. ಮತ್ತು ಸಿದ್ದರಾಮಯ್ಯನವ್ರ ಜೊತೆ ಅವರು ಸುಮಾರು ಹೊತ್ತುಗಳ ಕಾಲ ರಾಹುಲ್ ಗಾಂಧಿ ಮಾತುಕತೆಯನ್ನು ಆಡಿದ್ದಾರೆ ಮತ್ತು ಅಲ್ಲಿ ಒಂದು ಹಿಂಟನ್ನು ಕೂಡ ಕೊಟ್ಟಿದ್ದಾರಾ ಅನ್ನುವಂಥದ್ದು, ದೆಹಲಿಗೆ ಬರಲಿಕ್ಕೆ ಹೇಳಿದಾರಾ ಅನ್ನುವಂಥದ್ದು. ಯಾಕಂದರೆ ನೋಡಿ, ಈಗ 2 ತಲೆನೋವುಗಳು ಕಾಂಗ್ರೆಸ್ ಹೈಕಮಾಂಡ್ಗಿತ್ತು. ಒಂದು, ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಆಗುವಂಥದ್ದು ವಿಜಯ್ದು, ಯಾಕಂದರೆ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು. ಇನ್ನೊಂದು, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇರಳದಲ್ಲಿ ಮುಖ್ಯಮಂತ್ರಿ ಪದಗ್ರಹಣ ಮಾಡುವಂಥದ್ದು. 2 ಮುಗೀತು ತಾನೆ. ಹಾಗಾಗಿ ಈಗ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ, ಅಂದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಎಡವಟ್ಟುಗಳನ್ನು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯ ಮೊದಲ ಆದ್ಯತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ಹಿಂಟ್ ಕೊಟ್ಟೋಗ್ಬಿಟ್ರ. ಆ ಹಿಂಟಿನ ಬಗ್ಗೆ ಮೊದಲೇ ರಾಜಣ್ಣ ಅವರಿಗೆ ಗೊತ್ತಿತ್ತ. ಸಾಧನಾ ಸಮಾವೇಶದ ನಂತರ ಬಹುತೇಕ ಬದಲಾವಣೆಯಾಗುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗ ಅರಸು ದಾಖಲೆ ಮುರಿದಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದಷ್ಟು ರೆಸ್ಟ್ ನೀಡಿ ಹೊಸಬರಿಗೆ, ಹೊಸ ಮುಖಗಳಿಗೆ, ಅಥವಾ ಇಲ್ಲಿವರೆಗೂ ಮುಖ್ಯಮಂತ್ರಿ ಆಗದೇ ಇರುವಂಥ ಯುವಕರಿಗೆ, ಅಂದರೆ ಪರಮೇಶ್ವರ್ ಅವರಂಥ, ಅವರು ಯುವಕರು ಅಂತಂದಲ್ಲ, ಆದರೆ ಮೊದಲ ಬಾರಿ ಸಿ ಎಂ ಆಗುವಂಥವ್ರು, ಅಂಥವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ಸಿ ಎಂ ಬದಲಾವಣೆ ಬಗ್ಗೆ ಭಾರಿ ದೊಡ್ಡ ಮಟ್ಟದ ಚರ್ಚೆ, ಈ ಒಂದು ಸಾಧನಾ ಸಮಾವೇಶದ ಚರ್ಚೆ ಮತ್ತೆ ಶುರುವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ರಾಜಣ್ಣನವರ ಹೇಳಿಕೆಗಳ ಬಗ್ಗೆ ನಿಜವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಪ್ರೂವ್ ಮಾಡುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಸುಮ್ಮನೆ ಕೂತ್ಕೊಳ್ಳುತ್ತಾ, ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ದಾಳಗಳನ್ನ ಉರುಳಿಸ್ತಾರಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಇದೆಲ್ಲದರ ಹೊರತಾಗಿ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಯೂ ಕೂಡ ನಡೀತಾ ಇರೋದ್ರಿಂದ ಆ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ, ಸಚಿವ ಸಂಪುಟದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಹತ್ರ ಸಿದ್ದರಾಮಯ್ಯನವರು ಹೋಗಬಹುದಾ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇದೆ. ಏನಿವೆ, ಈಗ ರಾಜಣ್ಣನವರ ಮಾತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದಂತೂ ಸತ್ಯ. ಕೆಲವೇ ದಿನಗಳಲ್ಲಿ ಇದರ ಸತ್ಯಾಸತ್ಯತೆ ಹೊರಗೆ ಬರಲಿದೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೇಂದ್ರಂನಲ್ಲೇ ಉಳಿತಾರೆ, ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಡಿ ಕೆ ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ರಾಹುಲ್ ಗಾಂಧಿಯವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ, ಆಗಬಹುದು ಅಂತ ನನ್ನ ವೈಯಕ್ತಿಕ ನಿರೀಕ್ಷೆ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫೋಕಸ್ ಟಿವಿ.